ಮಾನ್ಯ ಸಚಿವರು ಕೂಡ ನಿನ್ನೆ ಅಧಿವೇಶನದಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ಇದು ಕೇವಲ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಪಕ್ಷದಲ್ಲಂತಲ್ಲ, ಸುಮಾರು 48 ವಿಷಯಗಳ ಬಗ್ಗೆ ಏನು ಹೇಳಿದ್ದಾರೆ ಅವರು, ಕೇಂದ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಸೂಕ್ತವಾದ ಒಂದು ತನಿಖೆ ಆಗಬೇಕು. ಈ ಥರ ನಡೆಯೋದು ಸರಿಯಿಲ್ಲ ಅಂತ ನಿನ್ನೆ ಕೂಡ ಚರ್ಚೆ ಆಗಿದೆ. ಮಾನ್ಯ ಗೃಹ ಸಚಿವರು ಎಲ್ಲರ ಮುಂದೆ ಹೇಳಿದ್ದಾರೆ, ಸರಿಯಾದ ರೀತಿಯಿಂದ ಒಂದು ತನಿಖೆ ಆಗ್ತದೆ, ಸತ್ಯಾಂಶ ಹೊರಗಡೆ ಬರಬೇಕು ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ನಮ್ಮ ಸರ್ಕಾರವೂ ಕೂಡ ಬದ್ಧವಾಗಿದೆ, ಯಾಕಂದರೆ ಇದು ಸುಮಾರು ದಿನಗಳಿಂದ ಈ ಥರ ನಡೀತಾ ಇದೆ. ಸತ್ಯಾಂಶ ಏನಿದೆ ಅದು ಹೊರಗಡೆ ಬರಬೇಕು, ನಮ್ಮ ಸರ್ಕಾರ ಅದು ಮಾಡೋಕ್ಕೆ ಬದ್ಧರಾಗಿದ್ದೀವಿ. ಇಲ್ಲ ಅವ್ರ ಹೆಸರು ಅವ್ರು ಹೇಳಿಲ್ಲ. ಮುನಿರತ್ನವರು ಬಹಳಷ್ಟು ಒಂದು ಆವೇಶದಿಂದ ನಿನ್ನೆ ಅಧಿವೇಶನದಲ್ಲಿ ಮಾತಾಡಿದ್ದಾರೆ. ಅವ್ರಿಗೆ ಸ್ವಲ್ಪ ಗುರಿ ಮಾಡಿ ಕೆಲವರು ಜನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಉಪಮುಖ್ಯಮಂತ್ರಿ ಆಗಲಿ ಇನ್ನೊಬ್ಬರ ಹೆಸರು ಯಾರ ಹೆಸರು ಪ್ರಸ್ತಾಪ ಮಾಡಿಲ್ಲ. ಮತ್ತು ಎಲ್ಲ ರೀತಿಯಿಂದ ಎಲ್ಲರ ಬಗ್ಗೆ ಒಂದು ತನಿಖೆ ಆಗಿ ಸತ್ಯಾಂಶ ಹೊರಗಡೆ ಬರಲಿ, ಅದಕ್ಕೆ ನಮ್ಮ ತನಿಖೆ ಆಗಬೇಕು. ಕಾರಣ ಏನು ಅಂತ ನೋಡಿದಾಗ ರಾಜ್ಯ ಸರ್ಕಾರ, ರಾಜ್ಯದಲ್ಲಿರುವಂಥ ಸಚಿವರೇ ಇನ್ವಾಲ್ವ್ ಆಗಿರೋದ್ರಿಂದ, ಶಾಸಕರೇ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರ ಹೆಸರನ್ನ ರಾಜ್ಯ ತನಿಖೆ ಮಾಡಿದ್ರೆ ಹೊರಗಡೆ ಬರೋದಿಲ್ಲ, CBI ಮಾಡಬೇಕು ಅಂತ. ಈಗ ಹೇಳಿದ್ರಲ್ಲ, ಇದು ಕೇವಲ ರಾಜ್ಯ ಮಟ್ಟದಲ್ಲಿ ಇಲ್ಲ ಅಂತ, ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂಥ ಅವ್ರ ಹೆಸರು ಕೂಡ ಇದೆ. ಇದ್ರದ್ದು ತನಿಖೆ ಆಗ್ತದೆ. ನಮ್ಮ ಸರ್ಕಾರ ಇವಾಗ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ, ಸರ್ಕಾರ ಮಟ್ಟದಿಂದ ಆಗ್ತದೆ. ಅವಶ್ಯಕತೆ ಇದ್ದರೆ ಅಲ್ಲಿ ಕಳಿಸ್ತಕ್ಕಂಥ ಒಂದು ಅವಶ್ಯಕತೆ ಅಂತ ಅನಿಸಿದ್ರೆ ಸರ್ಕಾರ ಅದನ್ನು ತೀರ್ಮಾನ ತಗೊಳ್ಬಹುದು. ಬಟ್ ಏನನ್ಸುತ್ತೆ, ಇಸ್ ಇಟ್ ರೈಟ್ ಮೂವ್ ಇನ್ ಪಾಲಿಟಿಕ್ಸ್ ಈ ಥರ ಮಾಡೋದು? ಖಂಡಿತವಾಗಿ ಇದು ಸರಿ ಇಲ್ಲ. ಈ ಥರ ವಿಷಯಗಳು ಆಗೋದು ಸರಿ ಇಲ್ಲ. ಆದರೆ ಸತ್ಯಾಂಶ ಏನಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಥರ ಹನಿ ಟ್ರ್ಯಾಪ್ ಮಾಡಿದಾರಾ, ಮಾಡಿಲ್ಲ, ಯಾರು ಮಾಡಿದ್ದಾರೆ, ಏನಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಒಂದ್ಸತಿ ತನಿಖೆ ಆದ ನಂತರ ಎಲ್ಲ ಗೊತ್ತಾಗ್ತದೆ. ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ ಸ್ಪಷ್ಟವಾಗಿ, ಎಲ್ಲ ಡೀಟೇಲ್ಸ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ, ತಿಳ್ಕೊಂಡು ಎಲ್ಲ ಹೊರಗಡೆ ಬರಲಿ ಅಂತ ಹೇಳಿದ್ದಾರೆ. ನಂತರ ನೋಡೋಣ. ಅದು ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಅವರು ಬಹುಶಃ ಅವ್ರಿಗೂ ಗೊತ್ತಿಲ್ಲ ಅಂತ ನಂಗೆ ಅನಿಸ್ತದೆ. ನೋಡೋಣ ಏನಾಗ್ತದೆ ಅಂತ. ಎಲ್ಲ ಇದರಲ್ಲಿ ಹೊರಗಡೆ ಬರ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.